ಮನಿದನ ಯಾಕೆ ಹಿಂಗಾಗತ್ತ? ಅಲ್ಲ, ಎಲ್ಲರ ಮನ್ಯಾಗ ಜಗಳ ಇರ್ತಾವ, ಏನು ನಮ್ಮ ಮನ್ಯಾಗ ಅಷ್ಟೇ ಜಗಳ ಅದಾವ? ನನಗಂತೂ ಒಂದು ತಿಳಿದಂಗಾಗದ. ಅಲ್ಲ, ಎಲ್ಲರ ಮನ್ಯಾಗ ಎಲ್ಲರ ಸಂಸಾರಗಳು ಎಂಥ ಚಂದ ಅದಾವ. ಅದು ಸುಂದ್ರಿ ನೋಡಿರ, ನಾನು ಆಕೆಗೆ ಎಷ್ಟು ಕಾಟ ಕೊಡ್ತಿದ್ನಿ. ಆಕೆಗೆ ತಾಯಿ ಇಲ್ಲ, ಇಷ್ಟ ಮನೆ ಕೆಲಸದಕ್ಕೆಯಾಗಿ ಹೋದ್ಲು. ಆದರೆ ಈಗ ಆ ದೊಡ್ಡ ಮನೆ ಸೊಸಿನ ಆದ್ಲು. ಅಲ್ಲಿ ಆಕೆಗೆ ಯಾವುದಕ್ಕೂ ಕಡಿಮೆ ಇಲ್ಲ, ಯಾವುದಕ್ಕೂ ಕೊರತೆನೂ ಇಲ್ಲ. ಹಂಗೆ ರಾಣಿ ಹಂಗೆ ಅದಾಳೆ. ಈಗ ನೋಡಿದ್ರೆ ಇಷ್ಟು ದಿನ ಬಸರಾಗೋದಿಲ್ಲ ನಾನು ಅನ್ಕೊಂಡ್ರೆ ಈಗ ಬಸರು ಬೇರೆ ಆಗಿಬಿಟ್ಟಾಳ. ಈಗ ಆಕಿನ ಇನ್ನೂ ಎಲ್ಲರೂ ಮುದ್ದು ಮಾಡಾಕತ್ತಾರ. ಆದ್ರೆ ನನ್ನ ಮಗಳು ಇನ್ನೂ ಬಸರಾಗಬಾಳ. ಸಸಿ ಬಸರಾದ್ರೂ ಈ ರೀತಿ ಮಾಡ್ಕೊಂಡು ಅಲ್ಲಿ ತವ್ರ ಮನ್ಯಾಗ ಕುಂತಾಳ. ನಮ್ದು ಯಾಕೆ ಹಿಂಗೆ ಆಗತೈತಿ? ಆಕೆ ನೋಡಿದ್ರೆ ಅಷ್ಟು ಯಾಕೆ ಚೆನ್ನಾಗದಾಳ ಅಂದ್ರೆ ನಾನು ಆಕೆಗೆ ತೊಂದರೆ ಕೊಟ್ಟನಂತ ನಾವು ಇಷ್ಟು ಕಷ್ಟದಾಗದೇವಿ. ಆಕೆ ಅಷ್ಟು ತೊಂದರೆ ಅನುಭವಿಸಿದಾಳ ಅಂತ ಅಷ್ಟು ಆರಾಮಾಗಿದ್ದಾಳೇನ? ಕಷ್ಟ ಕೊಡಲಿ ಸುಖ ಇರಲಿ ಎಲ್ಲದ್ರಾಗೂ ಹೆಂಗೆ ಸಂತೋಷವಾಗಿರ್ತಾಳೆ ಆಕಿ. ನಮಗೆ ಯಾಕೆ ಆಗಂಗಿಲ್ಲ? ಅಷ್ಟೆಲ್ಲ ಮನಸ್ಸಿನಾಗ ಇದ್ರೂ, ನಾ ಅಷ್ಟೆಲ್ಲ ಅಂದನಂತೆ ಗೊತ್ತಿದ್ರೂ ಮತ್ತೆ ಹೋಗಿ ಅಮ್ಮಗನ ಹುಡ್ಕಾಕ್ ಬಂದ್ಲಕಿ. ಆದರೂ ನನಗೆ ಇನ್ನು ಆಕೆ ಮ್ಯಾಗ ಸಿಟ್ಟು ಕಡಿಮೆನೇ ಆಗಲ್ತಲ್ಲ. ಆಕೆ ಹಂಗಿರೋದು ನೋಡಿ ನನಗೆ ಮೈ ಎಲ್ಲ ಉರಿಯಾಕತ್ತದ, ಹೊಟ್ಟೆಯಾಗ ಬೆಂಕಿ ಹಚ್ಚಿದಂಗೆ ಆಗೈತೆ ನನಗೆ. ಯಾಕಂದ್ರೆ ನೀನು ಅಷ್ಟು ಪಾಪ ಮಾಡಿದಿ ನೋಡ, ಅದಕ್ಕೆ ನಿನ್ನ ಮನೆ ಸಂಸಾರ ಹಿಂಗಾಗತ್ತದ. ನೀನು ಚಂದಾಗ ನಕ್ಕೊಂತ ಇದ್ದಿದ್ರ, ನನ್ನ ಮಗಳನ್ನ ಚಂದಾಗ ನೀನು ನೋಡ್ಕೊಂಡಿದ್ರ, ಆ ದೇವ್ರು ನಿನಗ ಮ್ಯಾಗಿಂದ ಆಶೀರ್ವಾದ ಮಾಡ್ತಿದ್ದ. ನೀನು ದೊಡ್ಡ ಬೆಳೀಲಿ, ನೀನು ಶ್ರೀಮಂತಾಗಿ ಆಗಲಿ, ಆಮೇಲೆ ನಿನ್ನ ಮಕ್ಕಳು ಚಲೋ ಚಲೋ ಮನೆಗೆ ಸೇರ್ಲಿ ಅಂತೇಳಿ. ಆದ್ರೆ ನೀನೇನು ಮಾಡ್ಕೊಂತ ಬಂದಿ? ಬರೀ ನನ್ನ ಮಗಳಿಗೆ ಕಷ್ಟ ಕೊಡ್ಕೊಂತನ ಬಂದಿ. ಆಕೆಗೆ ಸರಿಯಾಗಿ ಒಂದು ಹೊತ್ತಿನ ಊಟ ಕೊಡ್ತಿರ್ಕಿಲ್ಲ, ನೀನು ಬರೀ ತಂಗಳನ್ನ ಕೊಟ್ಟಿನದು ಅಂತ ಹಿಂಗೆ ಮಾಡ್ತಿದ್ದಿ. ಅದಕ್ಕೆ ಆ ದೇವರು ಆಕಿನ ಈಗ ಆರಾಮಾಗಿ ಸುಖವಾಗಿಟ್ಟಾನ. ಆದ್ರೆ ಇನ್ನೂ ನಿನ್ನ ಮಕ್ಕಳನ್ನು ಹಂಗೆ ನರಕ ಅನುಭವಿಸಂಗೆ ಮಾಡತ್ತಾನ. ಯಾಕೆ ಹೇಳು? ನೀ ಮಾಡಿದ ಕರ್ಮ ನಿನ್ನ ಮಕ್ಕಳಿಗೆ ಸುದ್ಕೊಳತತಿ. ಅದನ್ನ ನೋಡಿನೂ ನೀನು ಸಂಕಟ ಪಡ್ತೀಯೋ ಇಲ್ಲೋ? ಸಂಕಟ ಪಡ್ತಿಲ್ಲ. ಅದಕ್ಕೆ ನೀ ಮಾಡಿದ ಕರ್ಮ ನಿನ್ನ ಮಕ್ಕಳಿಗೂ ಬರ್ತದ, ನಿನಗೂ ಬರ್ತದ, ನಿನ್ನ ಮಕ್ಕಳಿಗೂ ಬರ್ತದ. ಸುತ್ತಿರ್ಸ್ಕೊಂಡು ಹೊಡಿತದ. ಅವರು ನನ್ನ ಮಕ್ಕಳನ್ನು ನಾನಿಲ್ಲ ನಂಗಿಲ್ಲ, ನೀ ಅದನ್ನ ಅನ್ಬೋದು. ಯಾಕೆ ಅವ್ರು ನನ್ನ ಮಕ್ಕಳು ಅಷ್ಟೇ, ಹಂಗಾರೆ ನಿನ್ನ ಮಕ್ಕಳಲ್ಲ ಅವ್ರಂತೆ ಅನ್ಬೋದು ನೀನು. ಅದಕ್ಕೆ ಹೇಳತ್ತಾನ, ಅವ್ರು ನನ್ನ ಮಕ್ಕಳು. ನಾನು ಒಳ್ಳೇದು ಮಾಡಿದ್ರೂ, ಆದ್ರೆ ನಾನು ಒಳ್ಳೇದು ಮಾಡಿದ್ಕಿಂತ 10% ನೀನು ಜಾಸ್ತಿನೇ ಕೆಟ್ಟದ್ದು ಮಾಡಿರ್ತಿಲ್ಲ. ಆದ್ರೆ ಒಳ್ಳೇದನ್ನು ಬರ್ತತಿ, ಕೆಟ್ಟದ್ದನ್ನು ಬರ್ತತಿ. ಇಷ್ಟು ದಿನ ಒಳ್ಳೇದಂಗೆ ಆಕೆ ಚಲೋನೇ ಇದ್ಲು. ಆದ್ರೆ ಮುಂದೆ ಹೆಂಗಿರ್ತಾಳೆ ಅನ್ನೋದು ಏನು ಗೊತ್ತು? ನಮ್ಮಮ್ಮ ಚಲೋ ತೆಗಿರ್ಬೇಕಂತ ನಾನು ಎಷ್ಟು ಅನ್ಕೋತಾನೆ. ಆದ್ರೆ ನೀ ಮಾಡಿರೋ ಕರ್ಮಕ್ಕೆ ಈಗ ಅಂಕಿತ ಹೋಗಿ ಅಲ್ಲಿ ಕುಂದ್ರುವಂಗಾಗ್ಯದ, ನಾಳೆ ಆಕೆ ಬಂದು ಇಲ್ಲಿ ಕುಂದ್ರುವಂಗೂ ಆಗಬಾರ್ದು ಅಂತ ಆ ದೇವ್ರ ಅಂತಕ್ಕೆ ನಾನು ಬೆಳ್ಕೊಳಕತ್ತಾನ. ಕರೆಕ್ಟಾಗಿ ಮಾತಾಡಿದ್ರು ನೋಡ್ರಿ ಬಾವ. ಕಿಶೋರ್ ಬರ್ರಿ ಒಳಗೆ ಬರ್ರಿ. ಸರಿಯಾಗಿ ಉತ್ತರನ ಕೊಟ್ರು ನನ್ನ ತಂಗಿಗೆ. ಆಕಿ ಹೆಂಗದಾಳು, ಆಕಿಗೆ ತಕ್ಕಂತೆ ಉತ್ತರ ಕೊಡಕ್ಕೆ ನಿಮ್ಮ ಅಷ್ಟೇ ಸಾಧ್ಯ ಅಂತ ಅನಿಸ್ತತಿ. ನಾನು ಈಗ ಮಾತಾಡ್ಬೇಕಂತ ಅಲ್ಲಿಂದ ಇಲ್ಲಿವರೆಗೂ ಬಂದೀನಿ. ಏನೋ ನೀವು ಮನೆಗೆ ಬಂದಿದ್ರಂತ, ಆದ್ರೆ ನಾನು ಇರಾಕಿಲ್ಲ. ಅದಕ್ಕೆ ನನ್ನ ಹೆಂಡತಿ ಅಷ್ಟೇ ಸ್ವಲ್ಪ ಮಾತಾಡಿ ಕಳಿಸಿದ್ಲಂತ. ಅದಕ್ಕೆ ನಾನು ಮಾತಾಡಿ ಹೋದ್ರಾತಂತ ಬನ್ನಿ. ಏನು ಮತ್ತು ಅಲ್ಲಿವರೆಗೂ ಬಂದಿದ್ರಲ್ಲ, ಹೇಳ್ರಿ. ಬರಲ್ಲ ಕುತ್ಕೊಂಡು ಮಾತಾಡೋಣ ಅಂತ. ಅಯ್ಯೋ ಎಲ್ಲಿ ಕುಂತ್ರೇನ? ಇಲ್ಲೇ ಕುಂದ್ರಿ. ಆಕಿ ಇಲ್ಲೇ ಅದಾಳಲ್ಲ, ಆಕಿ ಮುಂದೂ ಗೊತ್ತಿರ್ಬೇಕಲ್ಲ. ಅವ ಇಲ್ಲದ ನಿಮ್ಮ ಮಗ ಅದಾನ ಒಳಗೆ, ನನ್ನ ಕೈಲೇನ ಕರೀರಿ. ಮತ್ತೆ ಅವ ಇರ್ಬೇಕಲ್ಲ, ಅವ ಅಲ್ಲ ನನ್ನ ಮಗಳು ಗಂಡ, ಅವ ಇರ್ಬೇಕು. ಮತ್ತೆ ಇಲ್ಲೇ ಮುಂದೆ ಮಾತಾಡುವಾಗ ಅವ ಇಲ್ಲದ್ರೆ ಹೆಂಗೆ ನಡೀತತಿ? ಅಮೋಘ ಬಾ, ಇಲ್ಲ ನಿಮ್ಮ ಮಾವ ಬಂದಾರು. ಹಾ ಬನ್ನಿ. ಕುಂದ್ರಣ್ಣ, ಉಪ್ಪಿಟ್ಟು ಮಾಡಕ್ಕಿಟ್ಟಣ, ಕುಂದ್ರ ಉಪ್ಪಿಟ್ಟು ಹಾಕೊಡ್ತಾನೆ ತಿನ್ನಂತೆ. ಯವ್ವ, ಅಲ್ಲಿಂದ ಇಲ್ಲಿಗೆ ನೀನು ಉಪ್ಪಿಟ್ಟು ತಿನ್ನಕ್ಕೆ ಬಂದಿಲ್ಲ ನಾನು. ನನ್ನ ಮಗಳು ಜೀವನ ಸರಿ ಮಾಡಕ್ಕೆ ಬಂದೇನೆ ನಾನು. ನೀನು ಉಪ್ಪಿಟ್ಟು ಯಾರಿಗೆ ಬೇಕಾಗೈತಿ? ನೀನ ತಿನ್ನವ. ನಿನ್ನ ಜೊತೆ ಮಾತಾಡೋಕೆ ನನಗೆ ಮನಸ್ಸಿಲ್ದಂಗೆ ಆಗೈತಿ, ಮುಖ ನೋಡೋಕ್ಕೂ ಆಗವಲ್ತು. ನಾ ಎಲ್ಲಿ ಇವ್ರು ಬಂದಿದ್ರಲ್ಲ, ಅದಕ್ಕೆ ಇವ್ರ ಸಲುವಾಗಿ ಬಂದೇನೆ ನಾನು ಇಲ್ಲಿ. ನಿನ್ನ ಸಲುವಾಗಿ ಏನು ಬಂದಿಲ್ಲ ನಾನು ಇಲ್ಲಿ. ಅವರು ಪಾಪ ಮನೆ ಗಂಟ ಬಂದಿದ್ರಂತ ನಾನು ಇರಾಕಿಲ್ಲಲ್ಲ, ಅದಕ್ಕೆ ಏನು ಅನ್ನೋದು ಕೇಳಿ ಮಾತಾಡ್ಕೊಂಡು ಹೋದ್ರಾದಂತ ಬಂದೆ ನಾನು. ಏನು ನಿನ್ನ ಜೊತೆ ಮಾತಾಡ್ಬೇಕಂತ ಅನ್ಕೊಂಡು ಬಂದ ನಾನು ತರ್ಕೊಬಿಟ್ಟೆ ನೀನು. ಯಾಕನ್ನ ಹಿಂಗೆ ಮಾತಾಡ್ತಿದ್ದಿ? ನಾನು ಏನು ಮಾಡೇನ ಅಂತದ? ನನ್ನಿಂದ ಏನಾಗೈತೆ ಅಂತ ನೀನು ಹಿಂಗೆ ಮಾಡತ್ತಿ? ನಿನ್ನ ಮಗಳನ್ನ ಬಂಗಾರದಂಗೆ ನೋಡ್ಕೊಂಡೆ ನಾನು. ಆಕೆಗೆ ಮನ್ಯಾಗ ಒಂದು ಹಾರೇ ಹಚ್ಚಿಲ್ಲ ನಾನು. ಎಲ್ಲನೂ ನಾನೇ ಮಾಡ್ತಿದ್ನಿ. ಸುಂದ್ರಿ ಬಂದರೆ ಪಾಪ ಆಕೆ ಮಾಡ್ತಿದ್ಲು, ನನ್ನ ಮಗಳು ಬಂದರೂ ಆಕೆ ಮಾಡ್ತಿದ್ಲು. ನಿನ್ನ ಮಗಳು ಏನಾರ ಮಾಡ್ಯಾಳ ಅನ್ನೋ ಕೇಳ ಮನ್ಯಾಗ. ನನ್ನ ಕೆಲಸನ ಹಚ್ತಿರ್ಕಿಲ್ಲ ಆಕೆಗೆ. ಅಣ್ಣನ ಮಗಳು ಅಂತೇಳಿ ಆಕೆ ನಟ್ಟು ಚಂದ ನೋಡ್ಕೊಂತ ಬಂದಾನ. ಆದ್ರೆ ಅವತ್ತು ನನ್ನ ಮಗ ಅಂದಿರೋ ತಪ್ಪಿಗೆ ನಾನು ತಪ್ಪನೆ ಸಿಕ್ಕಾಕೊಂಡಂಗೆ ಆಗೈತಿ. ಈಗ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲ್ತು. ಅಯ್ಯೋ ಕುಂದ್ರಿ ಮಾತಾಡಿದ್ರೆ ಅದು ಕುಂದ್ರಿ. ಹೆಂಗದಾಳ್ರಿ ನನ್ನ ಸೊಸಿ? ಆರಾಮದಾಳನ? ದಿನದಾಗ ಬಿದ್ದತನ ಈಗ. ಇನ್ನು ಯಾವಾಗ ಡಿಲಿವರಿ ಆಗ್ತೈತೋ ಹೇಳಕ್ಕೆ ಬರಂಗಿಲ್ಲ. ಯಾವ್ದಾರ ಆಗಲಿ ಇಬ್ಬರು ನನಗೆ ಚಂದಾಗಿರ್ಬೇಕು. ಕೂಸು ನನ್ನ ಸೊಸಿ ಇಬ್ಬರು ಆರಾಮಾಗಿರ್ಬೇಕು. ಆರಾಮಾಗೇ ಇರ್ತಾರೆ. ಮತ್ತು ಯವ್ವ ತಂಗಿ, ನೀನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು. ನಿನ್ನ ಮಾತು ಕೇಳೋಕೆ ನಾನು ಬಂದಿಲ್ಲ ಇಲ್ಲಿ. ನೀನು ಈ ಕಳ್ಳಗಳು ಮಾತು ನಾನೆಲ್ಲ ನೋಡಿ ಬಿಟ್ಟನು, ಸಾಕಾಗೈತೆ ನನಗೆ ನಿನ್ನ ಮಾತುಗಳೆಲ್ಲ ಕೇಳಿ. ಆರಾಮದರಿ ಮಾಮ? ಈಗ ಬಂದ್ರಿ? ಎಲ್ಲಿ ಆರಾಮಪ್ಪ? ಹಿಂಗದ ನೋಡು, ಚಿಂತೆಗಳು ಕೊಟ್ಟು ಬಿಟ್ರಲ್ಲ. ಚಿಂತೆಗಳಿದ್ರೆ ಆರಾಮ ಹೆಂಗಿರುನು? ನಿಮ್ಮಷ್ಟು ನಾವು ಆರಾಮಿರಕ್ಕೆ ಆಗ್ಬೇಕಲ್ಲ ನಮಗೆ. ನಿಮಗೇನು
ಮಾಡೋದು ಮಾಡಿ ಆರಾಮಾಗಿರ್ತಾರಿ. ಆದ್ರೆ ನಾವು ಹಂಗಲ್ಲಲ್ಲ, ಹೆಣ್ಣು ಹೆತ್ತಾಳು, ನಮ್ಮ ಕಷ್ಟ ನಮ್ಗೆ ಗೊತ್ತಿರ್ತತಿ. ಹ್ಞೂ. ಅಯ್ಯೋ, ಹಂಗ್ಯಾಕಂತಾರಿ ಮಾವ, ನಾವು ಹೇಳೇನಲ್ಲ ನನ್ನ ತಪ್ಪಾಗೈತಿ. ನೀವ ಅಂದ್ರಲ್ಲ ಡಿಲಿವರಿ ಆದ್ಮೇಲೆ ಕಳಿಸ್ತಾನಂತ ಅಂದ್ರಿ, ಅದಕ್ಕಾಗಿ ನಾನು ಹ್ಞೂ ಅಂತ ಬಿಟ್ಟು ಬನ್ನಿ. ಮತ್ತು ನಾನು ನಿನ್ನೆ ಬಂದ್ರೆ ಅತ್ತಿರು ಒಳಗೆ ಬಿಡಲಿಲ್ಲ, ಅದಕ್ಕೆ ಮತ್ತು ಸುಮ್ಮನೆ ಮನೆ ಕಡೆ ಬನ್ನಿ. ಯಾಕೆ ಅತ್ತಿಗೆ ನನ್ನ ಮ್ಯಾಗ ಇನ್ನೂ ಸಿಟ್ಟೆ ಹೋಗಿಲ್ಲ. ಹೌದಪ್ಪ, ನಿನ್ನ ಮ್ಯಾಗ ಸಿಟ್ಟು ಕಡಿಮೆ ಆಗತ್ತೆ. ನೀನು ಸಣ್ಣ ತಪ್ಪು ಮಾಡಿದಿ ನೋಡು. ಹಾಂ, ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡಿ ಬಂದಾಳಪ್ಪ, ಹೋರಾಡಿ ಬಂದಾಳ. ನೀನೇನು ಗಟ್ಮುಟ್ಟಾಗಿ ತಿನ್ಕೋತ ಆರಾಮಾಗದಿ, ಅನುಭವಿಸೋಕೆ ಯಾರಲ್ಲಿ? ನನ್ನ ಮಗಳಲ್ಲ ಏನು ನೀನು? ಏನು ನಿಮ್ಮವ್ವ? ಏನಂತಾರೆ ಬಸಪ್ಪ, ನಾನು ಹೇಳೋದು ಕರೆ ಐತೆ ಇಲ್ಲೋ? ಅಯ್ಯೋ ನೋಡ್ರಿ, ನೀವು ಏನು ಮಾತಾಡ್ತಾರೋ ಮಾತಾಡ್ಕೋರಿ, ನಾನು ನಡಕ್ಕೆ ಬರಂಗಿಲ್ಲ. ನೀವು ಯಾಕಂದ್ರೆ ನೀವು ಹೇಳೋದೆಲ್ಲ ಕರೆಕ್ಟಾಗಿ ಇರ್ತತಿ. ಯಾಕಂದ್ರೆ ನಿಮ್ಗಾಗಿದ್ದು ನೋವು ನಿಮಗೆ ಗೊತ್ತಾ? ಹಾಂ, ನಮ್ಗೇನು ಹೆಣ್ಣು ಮಕ್ಕಳು ಹಡ್ದಾರ್ಗೆ ಗೊತ್ತು ಅವ್ರ ಕಷ್ಟ ಏನಂತ ಹೇಳಿ. ಹಾಂ, ಅಲ್ಲ ಅಣ್ಣ, ನಾವು ತಪ್ಪು ಮಾಡಿದೆವು ನಿಜ, ಆದ್ರೆ ಕ್ಷಮೆ ಕೇಳಿದೆವು. ಬಂದ ಮತ್ತೆ ಸೊಸಿನ ಕರ್ಕೊಂಬರ್ಬೇಕಂತ ಮನೆ ಗಂಟ ಬಂದ್ರೆ ಅತಿಗೆ ಒಳಗೆ ಸೇರಿಸ್ಲಿಲ್ಲ. ನಾನು ಬಂದಿದ್ನಿ ನಿನ್ನೆ, ಆದ್ರೆ ಒಂದು ಮಾತು ಒಳಗೆ ಬಾ ಅಂತ ಮಂಜವ್ವ ಒಳಗೆ ಬಾ ಅಂತ ಕರೀಲಿಲ್ಲ. ಬಾಗಲಾಗ ನಿಂತ್ಕೊಂಡು ಮಾತಾಡ್ಸೆ ಹೊರಗಿಂದ ಹೊರಗೆ ಕಳಿಸಿದ್ಲು. ಅದು ಮನಸ್ಸಿಗೆ ಭಾಳ ನೋವಾಗೈತೆ ನನಗೆ. ಅಲ್ಲ, ಒಂದು ಮಾತು ಒಳಗೆ ಬಾ ಅಂದಿದ್ರೆ ಹೆಂಗಿರ್ತಿತ್ತು, ಆದ್ರೆ ಒಂದು ಮಾತು ಒಳಗೆ ಬಾ ಅನ್ಲಿಲ್ಲ. ನೀನು ಬಂದಿದ್ದಿ? ಹಾಂ, ನೀನು ಬಂದಿದ್ದೇನ? ಎಷ್ಟರ ಸುಳ್ಳು ಹೇಳ್ತೀಯ ನೀನು? ಹಾಂ, ನಿನ್ನ ಮಗ ಒಬ್ಬ ಬಂದಾನ, ನಾನು ಒಳಗೆ ಕುಂತ ನಿನ್ನ ಧ್ವನಿ ಕೇಳ್ಸಂಗಿಲ್ಲ ನನಗೆ. ಸುಳ್ಳು ಹೇಳೋದು ನೋಡಿ, ಸುಳ್ಳು. ನಾನು ಬಂದಿದ್ನಿ ಅಣ್ಣ, ಆದ್ರೆ ಬಾಗಿಲಿಗೆ ಬಂದಿರಲಿಲ್ಲ, ದೂರ ನಿಂತಿದ್ನಿ. ನನ್ನ ಮಗನ ಒಳಗೆ ಕರೆದ್ರೆ ಆಮೇಲೆ ನಾ ಬಂದ್ರಾಯ್ತು ಅಂತ ಹೇಳಿ. ಬೇಕಿದ್ರೆ ನೋಡು, ನಾಳೆ ನಾನು ಬರ್ತೇನೆ, ನೀನು ಹೇಳ್ತೀನಿ ನನ್ನ ಒಳಗೆ ಕರಿತಾಳಲ್ಲ ಅಂತ ನೋಡು. ಆಕೆ ಕರೆಯಂಗಿಲ್ಲ, ಆಕೆ ಕರೆಯಂಗಿಲ್ಲ ನೋಡು. ಏನು ಮಾಡ್ತಿ ಹೇಳಿ ನೀನು? ಯಾಕಂದ್ರೆ ಆಕೆಗೆ ನೋವಾಗೈತೆ, ಆಕೆ ಹೆಂಗೆ ಕರಿತಾಳೆ ನಿನ್ನ? ಬಸಪ್ಪನ ಬಂದ್ರೆ ನೋಡು ಬಾ ಅಂತ ಒಳಗೆ ಕರಿತಾಳ, ಬಸಪ್ಪನ ಬಾ ಒಳಗಂತ ಕರಿತಾಳ. ಯಾಕೆ ಹೇಳು? ನನ್ನ ಸ್ವಭಾವ ಹೆಂಗೈತಿ, ಅವ್ನ ಗುಣ ಹೆಂಗೈತಿ ಅನ್ನೋದು ಆಕೆಗೆ ಗೊತ್ತೈತಿ. ನಿನ್ನ ಗುಣ ಹೆಂಗೈತಿ, ನಿನ್ನ ಸುಂದರಿಗೆ ಎಷ್ಟು ನರಕ ತೋರಿಸಿದೆ ಅನ್ನೋದು ನಾವೆಲ್ಲ ನೋಡಿಬಿಟ್ಟು ಏನು ನನ್ನ ಮಗಳಿಗೆ ನೀನು ತೋರಿಸ್ತಾ ಇರ್ತೀಯನ? ಹಾಂ ಮಾವ, ಈಗ ಜಾಸ್ತಿ ಮಾತಾಡೋದು ಬೇಡ ನೋಡ್ರಿ. ಡಿಲಿವರಿ ಆದಮೇಲೆ ನಾವು ಅಂಕಿತನ ಕರ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ನಾವು ಬರೋದು ಹೋಗೋದು ಮಾಡ್ಕೊತಾನೆ ಇರ್ತೀವಿ. ಯಾಕಂದ್ರೆ ಆಕೆ ನನ್ನ ಹೆಂಡತಿ, ನನಗೂ ಆಕಿನ ಬಿಟ್ಟಿರೋಕೆ ಆಗಂಗಿಲ್ಲ. ನಾನು ಒಂದೆರಡು ದಿನ ಬಂದು ಅಲ್ಲೇ ಉಳಿಬೇಕಂತ ಅನ್ಕೋನಿ. ಆದ್ರೆ ಅತ್ತಿರು ನನ್ನ ಜೊತೆ ಸರಿಯಾಗಿ ಮಾತಾಡೋದಕ್ಕೆ ನನಗಲ್ಲಿ ಯಾಕೋ ಇರೋಕೆ ಆಗಲಿಲ್ಲ. ಬಂದ ಅವ್ರು ಎಷ್ಟೇ ಇದನ್ನು ಮಾಡಿದ್ರು ನಾನು ಒಳಗೆ ಹೋಗಿ ಅವ್ರು ಕರೀಲಿಲ್ಲ ಅಂತ ಪರವಾಗಿಲ್ಲ, ನನ್ನ ಹೆಂಡ್ತಿ ನೋಡೋಕೆ ಬಂದನಂತೇಳಿ ಒಳಗೆ ಹೋಗಿ ನಾನು ಮಾತಾಡಿ ಬನ್ನಿ. ಅಲ್ಲ, ಮತ್ತು ನೀವು ನೋಡಿದ್ರೆ ಹಿಂಗೆಲ್ಲ ಅನ್ನಕತ್ತಾರೆ. ಮತ್ತು ಅದಕ್ಕೆ ನಾನು ಒಳಗೆ ಹೋಗಿ ನನ್ನ ಹೆಂಡತಿ ಜೊತೆ ಮಾತಾಡೀನಿ. ಆಕಿ ಮಾತಾಡಿದ್ಲು, ಖುಷಿ ಆಯಿತು. ನಾನು ಮತ್ತೆ ಹೋಗ್ತೇನೆ ಅಂತ ಬನ್ನಿ. ಒಂದು ಕಪ್ ಚಹಾ ಕುಡೀರಿ ಅಂತ ಅರಲಿಲ್ಲ, ಒಂದು ಗ್ಲಾಸ್ ನೀರು ಕೊಡಲಿಲ್ಲ. ಅದು ಪರವಾಗಿಲ್ಲ ಅಂತ ನನ್ನ ಹೆಂಡ್ತಿನ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬಂದು ಚಹಾ ಕೊಡಲಿ ಅಂತ ಕೇಳಿದ್ಲು. ನನಗೆ ಚಹಾದು ಏನು ಬೇಡ, ಊಟ ಮಾಡ್ಕೊಂಡು ಬಂದಾನೆ ಅಂತೇಳಿ ನಾನು ಬಂದುಬಿಟ್ನಿ. ಅದಕ್ಕೆ ಅವ್ವ ಅಲ್ಲೇ ನಿಂತಿದ್ಲು ದೂರ. ನನ್ನ ಕರೆದ್ರೆ ಅವ್ವನೂ ಬಂದ್ರಾಯ್ತು ಅಂತೇಳಿ. ಆದರೆ ನನ್ನ ಕರೀಲಿಲ್ಲಲ್ಲ, ಇನ್ನು ಅವ್ವನ ಎಲ್ಲಿ ಕರಿಬೇಕಂತ ಅವ್ವ ಬರಲಿಲ್ಲ. ಯಪ್ಪ, ನೀನು ನಿಮ್ಮವ್ವ ಇಬ್ಬರು ಒಂದ ಗುಟ್ಟು ನಿಮ್ಮದು. ನಿಮ್ಮವ್ವ ಏನು ಮಾಡ್ತಾಳಲ್ಲ ಅದಕ್ಕಿಂತ 10 ಪಟ್ಟು ನೀನು ಮಾಡ್ತಿದ್ದಿ. ನೀನು ಏನು ಮಾಡ್ತಿಲ್ಲ ಅದಕ್ಕಿಂತ 10 ಪಟ್ಟು ನಿಮ್ಮವ್ವ ಮಾಡ್ತಾಳು. ಬರೀ ನಿಮ್ಮದು ಇದ ಕೇಳತ್ತಾನ ನಾನು ಮದುವೆ ಆದಾಗಿಂದ. ಆಕಿ ಇತ್ತಾಗಿಂದನೂ ನೋಡತ್ತಾನ ನಾನು. ಆಕಿ ಇನ್ನೊಬ್ರು ನೋಡಿ ಸಂಕಟ ಪಡೋದು ಜಾಸ್ತಿ. ಆಕಿ ಒಬ್ರು ಚಂದಗಿರ್ಬಾರ್ದಾಕಿ. ಯಾರು ನಕ್ಕೊಂತಿರ್ತಾರೋ, ಯಾರ ಚಂದಾಗ ಜೀವನ ಮಾಡ್ತಿರ್ತಾರಲ್ಲ ಅವ್ರು ನೋಡಿ ಹೊಟ್ಟೆ ಕಿಚ್ಚು ಬಿಡ್ತಾಳ, ಸಂಕಟ ಮಾಡ್ಕೋತಾಳ. ಹಾಂ, ಹೊಟ್ಟೆ ಬೆಂಕಿ ಹಾಕಿದಂಗೆ ಉರ್ಕೊಂಡು ಸಾಯ್ತಾಳ ಆಕಿ. ಹಾಂ, ಈಗ ನಾನೇ ಹೇಳ್ತಾನೆ ಕೇಳ, ಬೇಕಾದ್ರೆ ಸುಂದರಿ ನೋಡಕಿ ಗುರುತಿರ್ತದೆ ನೋಡಕಿ. ಹಾಂ, ನನಗೆ ಸಣ್ಣಕ್ಕಿದ್ದಾಗಿಂದ ನೋಡ್ಕೊಂತ ಬಂದ ಮತ್ತೆ ನಮ್ಮ ತಂಗಿ ಅಲ್ಲಕಿ. ಮತ್ತು ಆಕಿ ಬಗ್ಗೆ ನನಗೆ ಗೊತ್ತಿಲ್ಲೇನ? ನೋಡಿ ಕಿಶೋರ, ಹೋಗ್ಲಿ ಬಿಡು, ಯಾಕಿಷ್ಟು ಮನ್ಸಿಗೆ ಹಾಕೊಂಡಿದ್ದಿ? ನಾನು ಆಕಿಗೆ ಬುದ್ಧಿ ಹೇಳ್ತೇನೆ. ಇನ್ನು ಮುಂದೆ ನನ್ನ ಸಸಿ ನಾನು ಆಕಿಗೆ ಹೆಂಗೆ ಇಟ್ಕೋಬೇಕಂತೇಳಿ ಚಂದಾಗ ಹೇಳ್ತಾನೆ. ಹಾಂ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಡೆಲಿವರಿ ಡೇಟ್ ಕೊಟ್ಟಾರಲ್ಲ, ಅದಕ್ಕೆ ನೋಡುನು ನಾಳೆ ಆಯ್ಕೆ ಹೊಕ್ಕನ್ನ ತಾಳೆ ನೋಡಕ್ಕೆ ಸೊಸಿನ ಹೋಗೋಳ ಅಂತ. ಆಕಿಗೆ ಬಿಟ್ಟಿರೋದು ಈಗ ಮೀನಾಕ್ಷಿಗೆ ನನ್ನ ತಂಗಿಗೆ ಬಿಟ್ಟಿರೋದು. ಏನಾರು ಮಾಡ್ಕೊಳ್ಳಿ ಅವ್ರಿಬ್ರು. ಹಾಂ, ಬೇಕಿದ್ರೆ ಅವ್ರು ಒಳಗೆ ಕರೆದ್ರೆ ಹೋಗ್ಲಿ, ಬೇಡ ಅಂದ್ರೆ ಅಲ್ಲಿ ಬಾಗಲ್ಲ ನಿಂತು ಮಾತಾಡ್ಸ್ಕೊಂಡು ಬರಲಿ. ಹಾಂ, ಹೊಕ್ಕ ನನ್ನ ನಾನು ಬೇಡ ಅನ್ನಂಗಿಲ್ಲ, ಹೋಗ್ವಾಳ. ಹಾಂ, ಏನು ಮಾಡೋದು ಬಾವ, ನನಗಂತೂ ಸಾಕಾಗ್ಬಿಟ್ಟತಿ. ಸೀಟ್ನ್ಯಾಗ ಬಸಪ್ಪನ ಅಂದ್ಬಿಟ್ನಿ, ಕ್ಷಮಿಸ್ಬಿಟ್ಟು ನಾನು. ಮನಸ್ಸಿನಾಗ ನೋವುಗಳು ಭಾಳ ಅದಾವ. ಹೆಣ್ಣು ಹಡ್ದಾರ ಕಷ್ಟ ಅವ್ರಿಗೆ ಎಷ್ಟೇ ಗೊತ್ತಿರ್ತತಿ. ಹಾಂ, ಈಗ ನಿನಗೂ ಹೆಣ್ಣದಾವು, ನನಗೂ ಹೆಣ್ಣದಾವು. ಹಾಂ, ಎಷ್ಟು ಕಷ್ಟ ಇರ್ತತಿ ಜೀವನ. ಅಂತಾದ್ರಾಗ ಈ ಗಂಡು ಮಕ್ಕಳು ಹರಡೋದು ಕಾಸ ಮೀರಿಬಾರ್ದಲ್ಲ. ನನ್ನ ಮಗನೂ ಅದಾನ, ಸೊಸಿನ ಬಂಗಾರದಂಗೆ ನೋಡ್ಕೊತಾನೆ. ನಿನ್ನ ಮಗಳನ್ನ ಗೊತ್ತೈತಿ ಸಚಿನ್ ಹೆಂಗೆ ನೋಡ್ಕೊತಾನಂದೆ ನಿನ್ನ ಮಗಳನ್ನ. ಹಂಗೆ ಒಂದೀಟು ಅವ್ರು ಅವು ಏನಾರ ಅಂದ್ರೆ ಸಾಕು ವಾಪಸ್ ತಿರುಗಿ ಚಂದ ಬಿಡ್ತಾನೆ, ಗೊತ್ತೈತಿ. ಹಂಗದ ನನ್ನ ಮಗ, ಹಂಗೆ ಬೆಳೆಸೇವ ನಾವು.
ಹೆಂಡತಿ ಪರವಾಗೂ ಇರಬೇಕು, ಗಂಡನ ಪರವಾಗೂ, ಅತ್ತಿ ಮಾವನ ಪರವಾಗೂ ಇರಬೇಕು, ತಂದೆ ತಾಯಿ ಪರವಾಗೂ ಇರಬೇಕು ಅಂತೇಳಿ ಹೇಳಿಕೊಟ್ಟವ್ ನಾವು ಅವನಿಗೆ. ಹಂಗಿರ್ಬೇಕು ಯಾವಾಗಲೂ.